ಪ್ರೀತಿ ಅನ್ನೋದು ಪ್ರತಿಯೊಬ್ಬರ ಜೀವನವನ್ನು ಪರಿಪೂರ್ಣಗೊಳಿಸುವಂತಹ ಕೆಲಸವನ್ನು ಮಾಡುತ್ತದೆ. ಆದರೆ ಪ್ರೀತಿ ಮಾಡೋದಕ್ಕಿಂತ ಮುಂಚೆ ನೀವು ಆಯ್ಕೆ ಮಾಡುವಂತಹ ಜೀವನ ಸಂಗಾತಿಯನ್ನು ಕೂಡ ನೀವು ಪ್ರಮುಖವಾಗಿ ತಿಳಿದುಕೊಳ್ಳಬೇಕಾಗಿರುವುದು ಅತ್ಯಂತ ಪ್ರಮುಖವಾಗಿರುತ್ತದೆ. ಯಾಕಂದರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕೆಲವೊಂದು ವ್ಯಕ್ತಿತ್ವಗಳನ್ನು ಅವರ ರಾಶಿ ಚಕ್ರದ ಮೇಲೆ ನೋಡಲಾಗುತ್ತದೆ ಹಾಗೂ ಅದನ್ನು ಮುಂಚೆನೇ ತಿಳಿದುಕೊಳ್ಳಬಹುದಾಗಿದೆ. ನಿರ್ದಿಷ್ಟವಾಗಿ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ 4 ರಾಶಿಯವರ ಜೊತೆಗೆ ನೀವು ಪ್ರೀತಿ ಮಾಡಿದರೆ ಖಂಡಿತವಾಗಿ ಹಾರ್ಟ್ ಬ್ರೇಕ್ ಅಂದರೆ ನಿಮ್ಮ ಮನಸ್ಸು ಮುರಿಯೋದು ಗ್ಯಾರಂಟಿ ಎಂದು ಹೇಳಬಹುದಾಗಿದೆ. ಪ್ರೀತಿಯ ವಿಚಾರದಲ್ಲಿ ನೀವು ಇವರಿಂದ ದೂರ ಉಳಿದುಕೊಂಡರೆ ಒಳ್ಳೆಯದು ಅಂತ ಹೇಳಬಹುದು. 4 ರಾಶಿಯವರು ಯಾರು ಎಂದು ಈ ಮೂಲಕ ತಿಳಿಯೋಣ. ವೃಶ್ಚಿಕ ರಾಶಿ. ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ವೃಶ್ಚಿಕ ರಾಶಿಯವರು ಸಾಕಷ್ಟು ಗಂಭೀರ ಹಾಗೂ ನಿಗೂಢ ವ್ಯಕ್ತಿತ್ವವನ್ನು ಹೊಂದಿರುವಂತಹ ಜನರಾಗಿರುತ್ತಾರೆ. ಬೇರೆಯವರನ್ನು ಸೆಳೆದುಕೊಳ್ಳುವಂತಹ ಆಕರ್ಷಣೀಯ ಗುಣಗಳನ್ನು ಕೂಡ ಇವರು ಹೊಂದಿರುತ್ತಾರೆ. ಇವರ ಬಗ್ಗೆ ಪ್ರತಿಯೊಬ್ಬರೂ ಕೂಡ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳುವುದಕ್ಕೆ ಕುತೂಹಲವಾಗಿರುತ್ತಾರೆ ಅನ್ನೋದನ್ನು ಯಾವುದೇ ಅನುಮಾನ ಬೇಡ. ಆದರೆ ಇವರಲ್ಲಿರುವಂತಹ ಕೆಲವೊಂದು ಆಳವಾದ ಭಾವನೆ ಇವರನ್ನು ಹೊಟ್ಟೆ ಕಿಚ್ಚಿನ ಕಡೆಗೆ ತೆಗೆದುಕೊಂಡು ಹೋಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ತಮ್ಮ ಜೀವನ ಸಂಗಾತಿಯ ಬಗ್ಗೆ ವೃಶ್ಚಿಕ ರಾಶಿಯವರಿಗೆ ಅಗತ್ಯಕ್ಕಿಂತ ಹೆಚ್ಚಿನ ವ್ಯಾಮೋಹ ಇರುವ ಕಾರಣದಿಂದಾಗಿ ಅದು ತಮ್ಮ ಸಂಗಾತಿಯನ್ನು ಮೆಚ್ಚಿಸುವುದಕ್ಕೆ ಅವರು ಇರುವಂತಹ ನೈಜ ವಿಚಾರಗಳನ್ನು ವಿಭಿನ್ನವಾಗಿ ಪ್ರತಿಬಿಂಬಿಸುವಂತಹ ಕೆಲಸವನ್ನು ಮಾಡುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತದೆ. ಅಂದರೆ ವಾಸ್ತವಕ್ಕೆ ದೂರವಾಗಿರುವಂತಹ ಘಟನೆಗಳನ್ನು ತಮ್ಮ ಜೀವನ ಸಂಗಾತಿಗೆ ವೃಶ್ಚಿಕ ರಾಶಿಯವರು ಹೇಳುತ್ತಾರೆ. ಇದು ಕೇವಲ ಅವರು ತಮ್ಮ ಜೀವನ ಸಂಗಾತಿಯನ್ನು ಮೆಚ್ಚಿಸುವುದಕ್ಕಾಗಿ ಮಾತ್ರ. ಅವರು ಕೇವಲ ತಮ್ಮ ಜೀವನ ಸಂಗಾತಿಗೆ ಪ್ರಾಮಾಣಿಕರಾಗಿರುವುದು ಮಾತ್ರವಲ್ಲದೆ ತಮ್ಮ ಜೀವನ ಸಂಗಾತಿಯು ಕೂಡ ತಮಗೆ ಪ್ರಾಮಾಣಿಕವಾಗಿರಬೇಕು ಅನ್ನೋದನ್ನು ಕಡ್ಡಾಯವಾಗಿ ಬಯಸುತ್ತಾರೆ. ಒಂದು ಚಿಕ್ಕ ಅನುಮಾನ ಕೂಡ ಈ ರಿಲೇಷನ್ಶಿಪ್ಪನ್ನು ಹಾಳು ಮಾಡಬಹುದಾದಂತಹ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಯಾಕಂದರೆ ವೃಶ್ಚಿಕ ರಾಶಿಯವರು ತಮ್ಮ ಕಣ್ಣಿಗೆ ಕಂಡುಬರುವಂತಹ ಚಿಕ್ಕ ಅನುಮಾನವನ್ನು ಕೂಡ ಅದನ್ನು ಪರೀಕ್ಷಿಸದೆ ನ್ಯಾಯ ತೀರ್ಮಾನಕ್ಕೆ ಬಂದು ಬಿಡುತ್ತಾರೆ. ಕೆಲವೊಮ್ಮೆ ಚಿಕ್ಕದಾಗಿ ನಡೆಯುವಂತಹ ಘಟನೆಗಳು ಕೂಡ ವೃಶ್ಚಿಕ ರಾಶಿಯವರ ಮನಸ್ಸಿನಲ್ಲಿ ಮಾಸಲಾರದಂತಹ ಗಾಯವನ್ನು ನಿರ್ಮಾಣ ಮಾಡುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಹೀಗಾಗಿ ಇವರ ಪ್ರೀತಿಯ ಜೀವನದಲ್ಲಿ ಇವರಿಗೆ ಈ ರೀತಿಯ ಘಟನೆಗಳನ್ನು ಎದುರಿಸಬೇಕಾಗಿ ಬರುತ್ತದೆ ಹಾಗೂ ಪ್ರೀತಿ ಸಂದರ್ಭದಲ್ಲಿ ಇವರು ಕೂಡ ಈ ರೀತಿ ಬೇರೆಯವರಿಗೆ ಮಾಡಬಹುದಾಗಿದೆ. ಮಿಥುನ ರಾಶಿ. ಮಿಥುನ ರಾಶಿಯವರು ಸಾಮಾನ್ಯವಾಗಿ ಯಾವುದೇ ಪರಿಸ್ಥಿತಿಗೂ ಕೂಡ ತಮ್ಮನ್ನು ತಾವು ಹೊಂದಿಸಿಕೊಳ್ಳುವಂತಹ ಸಾಮರ್ಥ್ಯವನ್ನು ಹೊಂದಿರುವವರು. ಮಿಥುನ ರಾಶಿಯವರು ತಮ್ಮ ಜೀವನದಲ್ಲಿ ಸ್ವಾತಂತ್ರ್ಯರಾಗಿರಬೇಕು ಎನ್ನುವಂತಹ ಒಂದು ಕಾರಣ ಎನ್ನುವುದು ಅವರು ತಮ್ಮ ರಿಲೇಷನ್ಶಿಪ್ನಲ್ಲಿ ಇರುವುದರಿಂದ ಹೊರಗೆ ಬರುವಂತಹ ಭಯಕ್ಕೆ ಕಾರಣವಾಗಬಹುದಾಗಿದೆ. ಒಬ್ಬರಿಗೆ ಜೀವನ ಪೂರ್ತಿ ಕಮಿಟ್ ಆಗಿರೋದು ಮಿಥುನ ರಾಶಿಯವರಿಗೆ ಕೆಲವೊಂದು ಸಂದರ್ಭದಲ್ಲಿ ಸ್ವಲ್ಪ ಮಟ್ಟಿಗೆ ಅನಗತ್ಯ ಎಂಬ ರೀತಿಯಲ್ಲಿ ಪರಿಗಣಿಸಬಹುದಾಗಿದೆ. ಇದೇ ಕಾರಣಕ್ಕೆ ಅಂತಹ ರಿಲೇಷನ್ಶಿಪ್ನಿಂದ ಮಿಥುನ ರಾಶಿಯವರು ಆದಷ್ಟು ಬೇಗ ಹೊರ ಬರುವುದಕ್ಕೆ ಕಾಯ್ತಾ ಇರ್ತಾರೆ. ಇನ್ನು ಇವರು ತಮ್ಮ ಪ್ರೀತಿಯ ಸಂದರ್ಭದಲ್ಲಿ ಪ್ರಾರಂಭ ಆದ ಕೆಲವೇ ಸಮಯಗಳಲ್ಲಿ ಬೇಸರವನ್ನು ಹೊಂದುವುದು ಸರ್ವೇ ಸಾಮಾನ್ಯವಾಗಿದೆ ಅನ್ನೋದಾಗಿ ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತದೆ. ಪ್ರೀತಿಯ ಜೀವನದಲ್ಲಿ ಯಾವ ರೀತಿ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು ಎನ್ನುವುದರ ಬಗ್ಗೆ ಮಿಥುನ ರಾಶಿಯವರು ಸಾಕಷ್ಟು ಅನಿರ್ದಿಷ್ಟವಾಗಿರುತ್ತಾರೆ. ಹೀಗಾಗಿ ಮಿಥುನ ರಾಶಿಯವರನ್ನು ನಂಬಿಕೊಂಡು ನೀವು ನಿಮ್ಮ ಮನಸ್ಸನ್ನು ಪೂರ್ತಿಯಾಗಿ ಅವರಿಗೆ ಒಪ್ಪಿಸಿದರೆ ಮುಂದೊಂದು ದಿನ ಖಂಡಿತವಾಗಿ ಬೇಸರವನ್ನು ಎದುರಿಸಬೇಕಾಗಿರುತ್ತದೆ. ಇನ್ನು ಇವರ ಜೀವನ ಸಂಗಾತಿ ಕೂಡ ಇದೇ ಕಾರಣದಿಂದಾಗಿ ಸಾಕಷ್ಟು ಬಾರಿ ಮಿಥುನ ರಾಶಿಯವರಿಂದ ನೆಗ್ಲೆಕ್ಟ್ ಆಗಬಹುದಾದಂತಹ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಈ ರೀತಿ ಒಮ್ಮೆ ಪ್ರೀತಿಯ ಸಂಬಂಧಕ್ಕೆ ಬಿದ್ದು ನಂತರ ಬೇಸರವನ್ನು ಅನುಭವಿಸುವುದಕ್ಕಿಂತ ಹೆಚ್ಚಾಗಿ ಅವರಿಂದ ದೂರ ಇರುವುದೇ ಒಳ್ಳೆಯದು ಅಂತ ಹೇಳಬಹುದು. ಮೇಷರಾಶಿ. ಮೇಷರಾಶಿಯವರು ತಮ್ಮ ಜೀವನದಲ್ಲಿ ಒಂದಲ್ಲ ಒಂದು ಕಾರಣಕ್ಕಾಗಿ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಎನ್ನುವಂತಹ ಗುರಿಯನ್ನು ಹೊಂದಿರುತ್ತಾರೆ. ಆ ವಿಚಾರಧಾರೆಯ ಕಡೆಗೆ ತಮ್ಮನ್ನು ತಾವು ತೊಡಗಿಸಿಕೊಂಡಿರುತ್ತಾರೆ ಮತ್ತು ಸಾಕಷ್ಟು ಎನರ್ಜೆಟಿಕ್ ಆಗಿರುತ್ತಾರೆ. ಆದರೆ ಮೇಷರಾಶಿಯವರು ಕೋಪಗೊಳ್ಳೋದು ಕೂಡ ಅಷ್ಟೇ ವೇಗವಾಗಿರುತ್ತೆ ಅನ್ನೋದನ್ನು ನಾವಿಲ್ಲಿ ತಿಳಿದುಕೊಳ್ಳಬೇಕಾಗುತ್ತದೆ. ಕೆಲವೊಮ್ಮೆ ಇವರಲ್ಲಿ ಇರುವಂತಹ ಉತ್ಸಾಹ ಎನ್ನುವುದು ತಮ್ಮ ಜೀವನದಲ್ಲಿ ಏನೂ ಬೇಕೋ ಅದನ್ನು ಪೂರೈಸಿಕೊಳ್ಳುವುದರ ಬೆಂಗಾವಲಾಗಿ ಹೋಗಿ ತಮ್ಮ ಸಂಗಾತಿಯನ್ನು ಇವರು ನಿರ್ಲಕ್ಷ್ಯ ಮಾಡುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತದೆ. ಹಾಗೂ ಇದೇ ಕಾರಣಕ್ಕೆ ಅವರ ಸಂಗಾತಿಗೆ ಈ ವಿಚಾರವಾಗಿ ಸಾಕಷ್ಟು ಬೇಸರವಾಗುವಂತಹ ದಟ್ಟ ಸಾಧ್ಯತೆ ಇಲ್ಲಿ ಎದುರಾಗುತ್ತದೆ. ಇದೇ ವಿಚಾರವಾಗಿ ಮೇಷರಾಶಿ ಹಾಗೂ ಅವರ ಸಂಗಾತಿಯ ನಡುವೆ ಸಾಕಷ್ಟು ಜಗಳಗಳು ಹಾಗೂ ಮನಸ್ತಾಪಗಳು, ಭಿನ್ನಾಭಿಪ್ರಾಯಗಳು ಕೂಡ ಮೂಡುವಂತಹ ಸಾಧ್ಯತೆ ಇರುತ್ತದೆ. ಪ್ರೀತಿಯ ಸಂಬಂಧದಲ್ಲಿ ಜಗಳ ಹಾಗೂ ಕೆಲವೊಮ್ಮೆ ಭಿನ್ನಾಭಿಪ್ರಾಯಗಳು ಮೂಡಿಬರುವುದು ಸಹಜ, ಆದರೆ ಇಲ್ಲಿ ಅಗತ್ಯಕ್ಕಿಂತ ಹೆಚ್ಚಾಗಿರುತ್ತದೆ. ಪ್ರೀತಿಯ ವಿಚಾರದಲ್ಲಿ ಮೇಷರಾಶಿಯವರು ಸಾಕಷ್ಟು ವೇಗವಾಗಿರಬಹುದು, ಆದರೆ ಆ ವೇಗ ಎನ್ನುವುದು ಕೆಲವೊಮ್ಮೆ ವೇಗವಾಗಿ ಬ್ರೇಕಪ್ ಮಾಡಿಕೊಳ್ಳುವುದಕ್ಕೆ ಕೂಡ ಕಾರಣವಾಗಿರುತ್ತದೆ ಅನ್ನೋದನ್ನು ವೈದಿಕ ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತದೆ. ಹೀಗಾಗಿ ಮೇಷರಾಶಿಯವರನ್ನು ನೀವು ಸರಿಯಾದ ರೀತಿಯಲ್ಲಿ ಕಂಟ್ರೋಲ್ ಮಾಡಲು ಸಾಧ್ಯವಾಗದೆ ಹೋದಲ್ಲಿ ಬ್ರೇಕಪ್ಗಾಗಿ ಸಿದ್ಧವಾಗಿ ಇರಬೇಕಾಗಿರುತ್ತದೆ. ಮೀನರಾಶಿ.
ದ್ವಾದಶ ರಾಶಿಗಳಲ್ಲಿ ಕೊನೆಯ ರಾಶಿಯವರಾಗಿದ್ದರೂ ಕೂಡ ಮೀನರಾಶಿಯವರು ಈ ವಿಚಾರದಲ್ಲಿ ಮಾತ್ರ ಯಾರಿಗೇನೂ ಕಮ್ಮಿ ಇಲ್ಲ. ಪ್ರೀತಿಯ ವಿಚಾರಕ್ಕೆ ಬಂದರೆ ಮೀನರಾಶಿಯವರು ತಮ್ಮ ಸಂಗಾತಿಯಿಂದ ಸಾಕಷ್ಟು ಆಳವಾದ ಭಾವನಾತ್ಮಕ ಸಂಬಂಧಕ್ಕಾಗಿ ಹಾತೊರೆಯುತ್ತಾರೆ. ತಮ್ಮ ಕಲ್ಪನಾತ್ಮಕ ಫ್ಯಾಂಟಸಿಗ ಜಗತ್ತಿನಲ್ಲಿ ಪ್ರೀತಿಯ ಕನಸುಗಳನ್ನು ಕಾಣುವಂತಹ ಮೀನರಾಶಿಯವರಿಗೆ ನಿಜ ಜೀವನದಲ್ಲಿ ಕೂಡ ತಮ್ಮ ಸಂಗಾತಿಯಿಂದ ಅದೇ ಭಾವನಾತ್ಮಕ ಸಂಬಂಧ ದೊರಕುತ್ತದೆ ಎನ್ನುವುದಾಗಿ ಭಾವಿಸುತ್ತಾರೆ. ಆದರೆ ಅದನ್ನು ಎಲ್ಲರೂ ಕೂಡ ಪಡೆಯುವುದಕ್ಕೆ ಸಾಧ್ಯವಿರುವುದಿಲ್ಲ ಅನ್ನೋದೇ ನೈಜ ವಿಚಾರ. ಆದರೆ ಈ ಪ್ರೀತಿಯ ವಿಚಾರದಲ್ಲಿ ಮೀನರಾಶಿಯವರು ಕೆಲವೊಮ್ಮೆ ತಮ್ಮ ಸೂಕ್ಷ್ಮ ಮನೋಭಾವದಿಂದಾಗಿ ತಮ್ಮ ಸಂಗಾತಿಗೆ ಮೋಸ ಮಾಡುವಂತಹ ಅಥವಾ ಕ್ಲಿಷ್ಟಕರ ಪರಿಸ್ಥಿತಿಯನ್ನು ಏರ್ಪಡಿಸುವಂತಹ ಕೆಲಸವನ್ನು ಮಾಡಬಹುದಾಗಿದೆ. ತಮ್ಮ ಕಲ್ಪನಾ ಲೋಕದಲ್ಲಿ ಮೀನರಾಶಿಯವರು ತಮ್ಮ ಸಂಗಾತಿ ಹೀಗೇನೇ ಇರಬೇಕು ಅನ್ನೋದಾಗಿ ಭಾವಿಸುವ ಕಾರಣದಿಂದಾಗಿ ವಾಸ್ತವತೆಯಲ್ಲಿ ಅವರ ಜೀವನ ಸಂಗಾತಿ ನಡೆದುಕೊಳ್ಳುವ ರೀತಿಯಿಂದ ಅವರು ಆದಷ್ಟು ತಮ್ಮ ಲವ್ ರಿಲೇಷನ್ಶಿಪ್ನಿಂದ ಹೊರಬರುವಂತಹ ಪ್ರಯತ್ನದಲ್ಲಿ ತೊಡಗುತ್ತಾರೆ. ಈ ರೀತಿಯ ಅನಾರೋಗ್ಯ ಲವ್ ರಿಲೇಷನ್ಶಿಪ್ನಲ್ಲಿ ಹೆಚ್ಚು ದಿನಗಳ ಕಾಲ ಮೀನರಾಶಿಯವರಾಗಲಿ ಅಥವಾ ಅವರ ಜೀವನ ಸಂಗಾತಿಯಾಗಲಿ ಇರಲು ಸಾಧ್ಯವಿಲ್ಲ. ಹೀಗಾಗಿ ಇಬ್ಬರ ನಡುವೆ ಆದಷ್ಟು ಶೀಘ್ರದಲ್ಲಿ ಬ್ರೇಕಪ್ ಆಗುತ್ತದೆ ಅನ್ನೋದನ್ನು ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತದೆ.